ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಹೊಸ ವಿಷಯದೊಂದಿಗೆ ನಿಮ್ಮೊಂದಿಗೆ ಬಂದಿದ್ದೇನೆ. ಏನಪ್ಪ ಅದು ಅಂದರೆ ಜಾಬ್ ರಿಲೇಟೆಡ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮಂತವನ್ನು ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಈ ವಿಡಿಯೋ ಕಡೆ ಹೋಗೋಣ ಬನ್ನಿ. ಭಾರತದ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಬಂದುಬಿಟ್ಟು 2025 ಜೂನಿಯರ್ ಎಕ್ಸಿಕ್ಯೂಟಿವ್ ಅಸೋಸಿಯೇಟ್ ಹುದ್ದೆಗಳ ನೇಮಕಾತಿಗೆ ಅರ್ಜಿಯನ್ನು ಆಹ್ವಾನ ಮಾಡಲಾಗಿದೆ. ಆಸಕ್ತಿಯವರು ಹೋಗ್ಬಿಟ್ಟು ಅಪ್ಲಿಕೇಶನ್ನ ಹಾಕ್ಬೋದು. ಜೂನಿಯರ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಬಂದ್ಬಿಟ್ಟು ಏನೆಲ್ಲ ವಿದ್ಯಾಭ್ಯಾಸವನ್ನು ಓದಿರಬೇಕಂತಂದರೆ ಅರ್ಹತೆಯನ್ನು ಹೊಂದಿರಬೇಕು. ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್ಲು ಮತ್ತು ಇನ್ಸ್ಟ್ರುಮೆಂಟೇಷನ್, ಎಲೆಕ್ಟ್ರಾನಿಕ್ಕು, ಸಿವಿಲ್ ಅಥವಾ ಕೆಮಿಕಲ್ ಇಂಜಿನಿಯರಿಂಗ್ ಡಿಪ್ಲೊಮಾನ ಓದಿರಬೇಕಾಗತ್ತೆ. ಮತ್ತು ಸಂಬಳ ಎಷ್ಟಪ್ಪ ಅಂತಂದರೆ 30,000ದಿಂದ ಹಿಡಿದು 1,20,000ವರೆಗೆ ಇರ್ತದೆ. ವಾರ್ಷಿಕ CTC ಬಂದುಬಿಟ್ಟು 11.86 ಲಕ್ಷ ಇರುತ್ತೆ. ಅಸೋಸಿಯೇಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರಿಂಗ್ ಬಂದುಬಿಟ್ಟು ಏನೆಲ್ಲ ಅರ್ಹತೆ ಬಂದುಬಿಟ್ಟು ಸಂಬಂಧಿತ ಕ್ಷೇತ್ರದಲ್ಲಿ ಬಂದುಬಿಟ್ಟು BTech, BE, BSc ಇಂಜಿನಿಯರಿಂಗು ಓದಿರಬೇಕಾಗತ್ತೆ. ಸಂಬಳ ಎಷ್ಟಪ್ಪ ಅಂತಂದರೆ 40,000 ರೂಪಾಯಿಂದ ಹಿಡಿದು 1,04,000ವರೆಗೆ ಇರ್ತದೆ. ವಾರ್ಷಿಕ CTC ಬಂದುಬಿಟ್ಟು 16.64 ಲಕ್ಷ ಮತ್ತು ಮೆಡಿಕಲ್ ಬೆನಿಫಿಟ್ ಕೂಡ ಇರುತ್ತೆ. ಜೂನಿಯರ್ ಎಕ್ಸಿಕ್ಯೂಟಿವ್ ಅಕೌಂಟಿಗೆ ಬಂದುಬಿಟ್ಟು ಅರ್ಹತೆ ಇಂಟರ್ CA, ಇಂಟರ್ CMN ಆಗಿರಬೇಕಾಗತ್ತೆ. ಅಸೋಸಿಯೇಟ್ ಎಕ್ಸಿಕ್ಯೂಟಿವ್ ಎಕ್ಸಿಕ್ಯೂಟಿವ್ ಕೆಮಿಸ್ಟ್ರಿ ಅರ್ಹತೆ ಬಂದುಬಿಟ್ಟು MSc ಆಗಿರಬೇಕಾಗತ್ತೆ. ಸಾವಯವ, ಭೌತಿಕ ಅಥವಾ ವೈಜ್ಞಾನಿಕ ಅಥವಾ ವಿಶ್ಲೇಷಣಾತ್ಮಕ ರಸಾಯನಶಾಸ್ತ್ರದಲ್ಲಿ ವಿಶೇಷತೆಯನ್ನು ಹೊಂದಿರಬೇಕಾಗತ್ತೆ. ಸೆಕ್ರೆಟರಿ ಬಂದುಬಿಟ್ಟು 2nd PUC ಮತ್ತು 3 ವರ್ಷಗಳ ಪದವಿಯನ್ನು ಓದಿರಬೇಕಾಗತ್ತೆ. ವಯೋಮಿತಿ ಎಷ್ಟಪ್ಪ ಅಂತಂದರೆ ಕನಿಷ್ಠ 30 ವರ್ಷ ಆಗಿರಬೇಕಾಗತ್ತೆ. ಸಾಮಾನ್ಯ ವರ್ಗಕ್ಕೆ 35 ವರ್ಷ, OBCಗೆ ಬಂದುಬಿಟ್ಟು 38 ವರ್ಷ, SC STಗೆ ಬಂದುಬಿಟ್ಟು 40 ವರ್ಷ ಏಜ್ ಆಗಿರಬೇಕಾಗತ್ತೆ. ಆಯ್ಕೆ ಪ್ರಕ್ರಿಯೆ ಹೆಂಗಿರುತ್ತಂದರೆ ಶಾರ್ಟ್ ಲಿಸ್ಟಿಂಗ್ ಮೂಲಕ ಆಗುತ್ತೆ ಮತ್ತು ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಮತ್ತು ಗುಂಪು ಚರ್ಚೆ, ಸಂದರ್ಶನದ ಮೂಲಕ ಮತ್ತು GD ಮತ್ತು ವ್ಯಕ್ತಿಗತ ಸಂದರ್ಶನ ಆಗುತ್ತೆ. ಮತ್ತು ಪರೀಕ್ಷೆ GD ಮತ್ತು PI ಮೌಲ್ಯಮಾಪನದ ಆಧಾರದ ಮೇಲೆ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ. ಅರ್ಜಿ ಸಲ್ಲಿಸೋದು ಎಲ್ಲಪ್ಪ ಅಂದರೆ ನಿಮ್ಮ ಹತ್ತಿರದ ಆನ್ಲೈನ್ ಸೆಂಟರ್ಗಳಲ್ಲಿ ಅಥವಾ ವೆಬ್ಸೈಟ್ ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ಅಪ್ಲೈ ಮಾಡಬಹುದು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದುಬಿಟ್ಟು 26/7/2025. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮಂಥವ್ರನ್ನ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬೈ.